ಈ ಮೂಗ್ ಸುರೇಶ್ ಬರೋದಕ್ಕೆ ಒಂದು ಕಾರಣ ಇದೆ. ಏನ್ರಿ ನಿಮ್ಗೆ ಇಷ್ಟೊಂದು ಮೂಗು ದೊಡ್ಡದಿದೆಯಲ್ಲ, ನಿಮ್ಮ ಮನೇಲಿ ಎಲ್ರಿಗೂ ಹಿಂಗೆ ಇದೆಯಾ ಅನ್ನೋ. ಅವಾಗಂತೂ ಭಾಳ ಸಣ್ಣ ಇದೆ, ಮೂಗು ಇನ್ನೂ ದಪ್ಪ ಕಾಣ. ಸರ್, ಅಣ್ಣವರು ಕೂಡ ನಿಮ್ಮ ಮೂಗಿನ ಬಗ್ಗೆ ಮಾತಾಡಿ. ಅಣ್ಣವ್ರಿಗೆ ಹಾರ ಹಾಕ್ಬಿಟ್ಟು ಕೈ ಕೊಟ್ಟರೆ ಅವ್ರು ಏನು ಮಾಡಿದ್ರು ಮೂಗು ಹಿಡ್ಕೊಂಡು, ಮೂಗು ಹೆಚ್ಚು ಕಮ್ಮಿ ನಮ್ಮ ಹಾಗೆ ಇದೆ. ರಂಗಭೂಮಿ, ಸಿನಿಮಾ, ಕಿರುತೆರೆ, ನಾಟಕ ಇದೆಯಲ್ಲ, ಇದು ವಿಶಿಷ್ಟವಾದಂಥ ಒಂದು ಪ್ರಕಾರ. ಅದರಲ್ಲಿ ಸಿಗೋವಂಥ ಖುಷಿ ಇನ್ನು ಯಾವ ಸಿನಿಮಾ ಟಿವಿನಲ್ಲೂ ಸಿಗಲ್ಲ. ಬರೀ ಆಸಕ್ತಿ ಸೀಮಿತ ಮಾಡಿಬಿಟ್ರು ಹಂಗೆ ಅಂತ ಅನಿಸ್ತಾ? ಸರ್, ಅನಿಸುತ್ತೆ. ಏನು ಮಾಡೋದು, ಅನಿವಾರ್ಯ. ಆ ದಾರಿ ಸಿಕ್ಕಿದ್ರೆ ಇವತ್ತಿನ ದಿನ ನಾನು ಒಂದು ದೊಡ್ಡ ಪ್ರೊಡ್ಯೂಸರ್ ಆಗ್ತಿದ್ದೆ. ನಾನು ಸಿನಿಮಾಗಳಲ್ಲಿ ಸುರೇಶ್ ಅಂದ್ರೆ ಬಹಳ ಜನಕ್ಕೆ ಗೊತ್ತಾಗಲ್ಲ. ಮೂಗ್ ಸುರೇಶ್ ಅಂದ್ರೆ ಟಕ್ಕನ ಆಗ್ತದೆ. ಈ ಮೂಗ್ ಸುರೇಶ್ ಬರೋದಕ್ಕೆ ಒಂದು ಕಾರಣ ಇದೆ. ಈ ನಿಮ್ಮ ಕಪ್ಪಣ್ಣ ಆಗಿರ್ಬೋದು, ಸುರೇಶ್ ಆಗಿರ್ಬೋದು, ನಿಮ್ದೆಲ್ಲ ಒಂದು ಟೀಮಲ್ಲಿ ಸುರೇಶ್ ಅನ್ನೋರು ಬಹಳ ಜನ ಇದ್ರು. ಅದಕ್ಕೆ ಅವರು ಮೂಗ್ ಸುರೇಶ್ ಅಂತ ಹೆಸರಿಟ್ರು. ಅದು ಹಿನ್ನೆಲೆ ಒಂಚೂರು ನೀವೇ ಹೇಳಬೇಕು. ಸುಮಾರು ಜನಕ್ಕೆ ಏನ್ರಿ ನಿಮ್ಗೆ ಇಷ್ಟೊಂದು ಮೂಗು ದೊಡ್ಡದಿದೆಯಲ್ಲ, ನಿಮ್ಮ ಮನೇಲಿ ಎಲ್ರಿಗೂ ಹಿಂಗೆ ಇದೆಯಾ ಅನ್ನೋ. ಇಲ್ಲ ಸರ್, ಆ ಥರ ಏನಿಲ್ಲ, ದೊಡ್ಡದಾಗ್ಬಿಟ್ಟಿದೆ ಅಷ್ಟೇ. ಏನು ಮಾಡೋದು, ಮುಖದ ಮೇಲೆ ಮೂಗೆ ಬಾರ ಅನ್ನಂಗೆ. ಏನು ಮುಖದ ಮೇಲೆ ಬರೀ ಮೂಗೆ. ಅವಾಗಂತೂ ಭಾಳ ಸಣ್ಣ ಇದೆ, ಮೂಗು ಇನ್ನೂ ದಪ್ಪ ಕಾಣೋದು. ಇನ್ನೂ ದಪ್ಪ ಕಾಣೋದು. ಆದರೂ ಮೂಗು ಇಷ್ಟು ದಪ್ಪ ಇದೆ ಅಂತ ಅನ್ನೋದು, ಮೂಗು ದುಷ್ಟ ಇದೆ ಅದು ಅಂತ ಹೇಳಿದ್ರು. ಸುರೇಶ್ ಅಂದರೆ ಎಮ್ ಎನ್ ಸುರೇಶ್ ಅವರು. ಆಮೇಲೆ ಅಲ್ಲಿ ಏನು ಮಾಡೋದು, ಈಗ ನಾವು ಓದ್ ಕಡೆ ಎಲ್ಲ ನಾವು ಸುರೇಶ್ ಅನ್ನೋದು ಇನ್ನೊಬ್ಬ ಇರೋದು. ಅವನು ಯಾರನ್ನು ಕರಿಬೇಕು ಅಂತ ಅವ್ರಿಗೂ ಕನ್ಫ್ಯೂಷನ್. ಸುರೇಶ್ ಎಮ್ ಎನ್ ಸುರೇಶ್ ಬನ್ರಿ ಇಲ್ಲ, ಇನ್ನೊಬ್ಬ ಚಿಕ್ಕ ಸುರೇಶ್, ಇನ್ನೊಬ್ಬ ಯಾರೋ ಸುರೇಶ್ ಅನ್ಗಳಿನವರು, ಇನ್ಯಾರೋ ಇದ್ರು. ಬರೀ ಸುರೇಶ್ ಅನ್ನೋದ್ರೆ ಸುಮಾರು ಜನರು ಹಂಗೆ ಕನ್ಫ್ಯೂಷನ್. ಯಾರು ನಮ್ಮ ತಂದೆ ಪಾಪ ತಾಯಿ ಆಗಿನ ಕಾಲದಲ್ಲಿ ಸುರೇಶ್ ಅನ್ನೋದೇ ಭಾಳ ವಿಶಿಷ್ಟವಾದಂಥ ಹೆಸರು ಅಂತ ಸುರೇಶ, ರಮೇಶ, ದೇವರ ಹೆಸರು ಇಟ್ಬಿಟ್ರು. ಭಾಳ ಸಾಹಿತ್ಯಿಕವಾಗಿ ಯೋಚನೆ ಮಾಡಿ ಅಪರೂಪದ ಹೆಸರು ನೀಡೋಂಥ ಅವರು ಒಂದು ಸ್ವಲ್ಪ ಶ್ರಮ ಪಡಲಿಲ್ವೋ ಇಲ್ಲ, ಅದು ಅವ್ರಿಗೆ ಹೊಳಿಲಿಲ್ಲ ಈ ಥರ ಆಗ್ಬೋದು ಅಂತ ಅಂದ್ಬಿಟ್ಟು. ಈ ಥರ ಇಡೀ ಸಮಾಜದಲ್ಲಿ ಒಂದೇ ಹೆಸರು 4 ಜನ 5 ಜನ ಇರ್ತಾರೆ, ಅವ್ರಿಗೇನೋ ಒಂದು ನಿಕ್ ನೇಮ್ ಇಟ್ಟೇ ಇಡ್ತಾರೆ. ಹೌದು. ಹಾಗಾಗಿ ಈ TN ಸೀತಾರಾಮ್ ಇರ್ಬೋದು, NS ಶಂಕರ್ ಇರ್ಬೋದು, ಮತ್ತು ನಮ್ಮ ಬೇರೆ ಬೇರೆ ಗೆಳೆಯರೆಲ್ಲ ಸೇರಿಕೊಂಡು ಮೂಗು ದಪ್ಪ ಇದೆಯಲ್ಲ, ಉದ್ದ ಇದೆಯಲ್ಲ, ಸುರೇಶನ್ ಕರೀರಿ. ಈ ಪಾತ್ರ ಯಾರು ಮಾಡೋಣ, ಅವರು ಮೂಗು ಉದ್ದ ಇದೆಯಲ್ಲ ಅವ್ರು ಮಾಡೋಣ, ದೊಡ್ಡ ಮೂಗು ಸುರೇಶು. ಹಿಂಗೆ ಹೇಳಿ ಮೂಗನ್ ಕರೀರಿ, ಮೂಗು ಕರೀರಿ ಅಂತ ಆಯ್ತು. ಆ ಮೂಗು ಅಂತ ಒಬ್ರಿಂದ ಒಬ್ರಿಗೆ ಅದು ಬಾಯ್ಪಾಠ ಆಗ್ಬಿಡ್ತು. ಎಲ್ಲರೂ ಫಸ್ಟ್ ಒಂದು ಸ್ವಲ್ಪ ಬೇಜಾರಾಗ್ತಿತ್ತು. ಆಮೇಲೆ ಅದು ಮೂಗು ನನ್ನನ್ನು ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನಗೂ ಆ ಪ್ರೀತಿಯ ಮೂಗು ಅನ್ನೋದು ನನ್ನ ಸುರೇಶ್ ಅನ್ನೋ ಹೆಸರಿಗೆ ಅಂಟ್ಕೊಂಡ್ಬಿಡ್ತು. ನಿಕ್ ನೇಮ್ ಆಗೋಯ್ತು. ಸರ್, ಅಣ್ಣವರು ಕೂಡ ನಿಮ್ಮ ಮೂಗಿನ ಬಗ್ಗೆ ಮಾತಾಡಿ. ಯಾವಾಗಲೂ ಒಂದ್ಸರಿ ಮೂಗು ಹಿಡ್ಕೊಂಡ್ಬಿಟ್ಟಿದ್ರು. ಘಟನೆ ಹೇಳಿ ಸರ್, ಯಾವಾಗ, ಎಲ್ಲಿ? ಅದು ಪಕ್ಕದ ಮನೆ ಹುಡುಗಿ ಶೂಟಿಂಗ್ ಮುಹೂರ್ತ. ಅದಕ್ಕಿಂತ ಮುಂಚೆ 2-3 ಸರಿ ಸಿಕ್ಕಿದ್ರು, ಭಾಳ ಮುಖಾಮುಖಿಯಾಗಿ. ಆದರೂ ಅಷ್ಟಿರಲಿಲ್ಲ. ನಿಕ್ಷೇಪ ಅಂತ ಒಂದು ಸೀರಿಯಲ್ ಮಾಡೋದು, ಶೇಷಾದ್ರಿ ಅವರು, ಅವ್ರದ್ದೇ ಪ್ರೊಡಕ್ಷನ್. ಅದರಲ್ಲಿ ಮುಹೂರ್ತಕ್ಕೆ ಹೋಗೋಕ್ಕಾಗಲಿಲ್ಲ. ಆಮೇಲೆ ಆ ಸೀರಿಯಲ್ ಎಪಿಸೋಡ್ಗಳು ನೋಡಿದಾಗ, ಯಾರು ಇವರು, ನಾನು ನೋಡೇ ಇಲ್ಲ ಇವ್ರನ್ನ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಸ್ವಲ್ಪ ಮೂಗು ಉದ್ದ ಇದೆ, ಇವ್ರನ್ನ ನೋಡ್ಬೇಕಲ್ರಿ ಅಂತ ಶೇಷಾದ್ರಿಗೆ ಅಂದಿರುತ್ತೆ. ಶೇಷಾದ್ರಿ ಏನ್ರಿ ಅಣ್ಣವ್ರ ಕಣ್ಣಿಗೆ ಬಿದ್ದುಬಿಟ್ರಿ, ಇನ್ನಾಗೋಯ್ತು, ಇನ್ನೇನೋ ನಮಗೆ ನಿಮ್ಮ ಇತಿಹಾಸನೇ ಬದಲಾಗೋಗ್ಬಿಡುತ್ತೆ ಈಗ, ಹಂಗೆ ಹಿಂಗೆ ಅಂದರು. ಏನು ಇವ್ರು ಹೇಳೋದು ನಿಜಾನ, ನಂಬೇಕಾ, ಏನಿದು, ನಮ್ಗೆ ಇನ್ನೇನು ಇದು ಒಂಥರ ಪ್ರಳಯ ಆಗ್ಬಿಡುತ್ತಾ, ಹಾಗೆ ಹೀಗೆ ಅಂದ್ಕೊಂಡಿದ್ದೆ. ಆದರೆ ಏನೂ ಆಗಲಿಲ್ಲ. ಬಟ್ ಆದರೆ ಯಾವುದೋ ಒಂದು 2-3 ಫಂಕ್ಷನ್ ಸಿಕ್ಕಿದಾಗ ನೋಡ್ಬಿಟ್ಟು ಅವರು ಒಂದು ಸ್ವಲ್ಪ ಕಣ್ಣಾಡಿಸ್ಬಿಟ್ಟು, ನಿಮ್ಮ ಕಾಮಿಡಿ ನೋಡಿದ್ದೀನಿ ನಾನು, ನಮ್ಮದು ಪ್ರೊಡಕ್ಷನ್ ನೋಡಿದ್ದೀನಿ, ಚೆನ್ನಾಗಿ ಮಾಡ್ತೀವಿ ನೀವು ಅಂದರು ಒಂದು ಸತಿ. ಇನ್ನೊಂದು ಸರಿ ಸಿಕ್ಕಾಗ ಇನ್ನೊಂಥರ ಆದರು. ಇನ್ನೊಂದು ಸರಿ ಸಿಕ್ಕಾಗ ಕೈ ಹಿಡ್ಕೊಂಡವ್ರು ಬಿಡಲೇ ಇಲ್ಲ. ಆಮೇಲೆ ಇನ್ನೊಂದು ಸರಿ ತುಂಬ ರಶ್ಶು, ಹತ್ರಕ್ಕೆ ಹೋಗಿ ವಿಶ್ ಮಾಡೋಣ ಅಂತ ಹೋದರೆ ನಮ್ಮ ಮಲ್ಲಿಕಾರ್ಜುನ್ ಅಂತ ಅವರೇ ಕಂಪ್ನಿಲಿ ಮ್ಯಾನೇಜರು, ಅವರೊಂದು ಹಾರ ಕೊಟ್ಟರು. ಅಣ್ಣವ್ರಿಗೆ ಹಾರ ಹಾಕ್ಬಿಟ್ಟು ಕೈ ಕೊಟ್ಟರೆ ಅವ್ರು ಏನು ಮಾಡಿದ್ರು, ಮೂಗು ಹಿಡ್ಕೊಂಡ್ರು. ಮೂಗು ಹೆಚ್ಚು ಕಮ್ಮಿ ನಮ್ಮ ಹಾಗೆ ಇದೆ ಅಂದರು. ಖಂಡಿತ ಇಲ್ಲ ಸರ್, ಉದ್ದ ಇದೆ, ದಪ್ಪ ಇದೆ ಅಷ್ಟೇ. ರಾಜ್ಕುಮಾರ್ ಮೂಗರಷ್ಟು ಸುಂದರವಾಗಿ ಏನಿಲ್ಲ. ಎಸ್ ಸರ್, ನೀವು ರಂಗಭೂಮಿ, ಕಿರುತೆರೆ ಮತ್ತು ಸಿನಿಮಾ ಈ 3 ರಂಗದಲ್ಲೇ ಇದ್ದಂಥವ್ರು. ನಿಮಗೆ ತುಂಬ ಕಂಫರ್ಟ್ ಝೋನ್ ಯಾವುದು ಸರ್? ರಂಗಭೂಮಿ, ಸಿನಿಮಾ, ಕಿರುತೆರೆ?
ಸರ್ ಕಂಫರ್ಟ್ ಝೋನ್ ಅಂತಂದರೆ ಹ್ಮ್. ಒಂದು ಭಾಳ ಯಾವುದೇ ಪಾತ್ರ ಕೊಟ್ಟರೆ ಹ್ಮ್. ಸಿನಿಮಾ ಇರ್ಬೋದು, ಟಿ ವಿ ಇರ್ಬೋದು, ರಂಗಭೂಮಿ ಇರ್ಬೋದು, ಹ್ಮ್. ಆ ಪಾತ್ರದಲ್ಲಿ ನಾವು ಆ ಪಾತ್ರನ ಫಸ್ಟು ನಾವು ಪ್ರೀತಿ ಮಾಡ್ತೀವಿ. ಪಾತ್ರನ ಒಂದು ಸ್ವಲ್ಪ ಇದು ಮಾಡಿದಾಗ ಹೆಚ್ಚು ಓದಿ ಆ ಪಾತ್ರದ ಒಂದು ಇಂಚಿಂಚೂ ಕೂಡ ಅರ್ಥ ಅದು ಹೀಗೆ ಮಾಡ್ಬೋದು ಅಂತ ಅರ್ಥ ಮಾಡಿಕೊಂಡು ಆ ಪಾತ್ರ ಇಷ್ಟ ಆಗ್ಬಿಡುತ್ತೆ. ಹ್ಮ್. 3 ಪ್ರಕಾರಗಳಲ್ಲಿ ಓಕೆ. ಪಾತ್ರ ಅಷ್ಟೇ. ಸಿನಿಮಾದಲ್ಲಿ ಒಂಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಅದು ಒಂದು ಸರ್ತಿ ಅಷ್ಟೇ. ಹ್ಮ್ 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 ಅದಾದಮೇಲೆ ಪಿಕ್ಚರ್ ನೋಡಿದಾಗ ಅನಿಸ್ಬೋದು. ಹ್ಮ್. ಟಿ ವಿನಲ್ಲಿ ಅದು ಒಂಥರ ಆ ಕ್ಷಣಕ್ಕೆ ಆ ಕ್ಷಣಕ್ಕೆ. ಆಮೇಲೆ ಜನಗಳ ಬಾಯಲ್ಲಿ ಹೆಚ್ಚು ಪಬ್ಲಿಸಿಟಿ ಸಿಗೋತ್ತೊತ್ತಿಗೆ, ಮಕ್ಕಳಿಂದ ಹಿಡಿದು ವಯಸ್ಸಾದ್ರೂ Correct. ಒಂದು ಮನೆ ಮನೆ ಮುಂದೆ ಕೂತ್ಕೊಂಡು ಎಲ್ಲ. ಹ್ಮ್. ಥಿಯೇಟ್ರಿಗೆ ಹೋಗಿ ನೋಡೋಂಗಿಲ್ವಲ್ಲ, ಮನೆ ಮುಂದೆ ಎಲ್ಲ. ಸುಲಭವಾಗಿ ಎಲ್ಲರ ಕೈಗೂ ಸಿಕ್ಬಿಡ್ತೀವಿ ಬಿಸ್ಕೆ ಥರ. ಆದರೆ ನಾಟಕ ಇದೆಯಲ್ಲ, ಇದು ವಿಶಿಷ್ಟವಾದಂಥ ಒಂದು ಪ್ರಕಾರ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ, ಅಲ್ಲೇ ಬಹುಮಾನ, ಅಲ್ಲೇ ಪ್ರತಿದಿನ. ನಾನು ಹೇಳ್ದಲ್ಲ ನಿಮ್ಮ ಮೊದಲೇ, ಹ್ಮ್. ಅದೆಲ್ಲೂ ನಮಗೆ ಮಿರರ್ ಥರ ನಾನು ಏನು ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ. ಅಲ್ಲೇ ನಾಟಕದಲ್ಲಿ ನಾನು ಏನು ಮಾಡಿದ್ದೀನಿ ಅಂತ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ನೋಡಬೇಕು. ಬಟ್ ಅಷ್ಟು ಪರ್ಫೆಕ್ಷನ್ಸ್ ಇರಲ್ಲ. ಆದರೆ ನಾಟಕ ಮಾಡುವಾಗ ಬೇರೆಯವ್ರ ಮೂಲಕ ನಮಗೆ ಪ್ರತಿಕ್ರಿಯೆ ಸಿಗ್ತದೆ, ನಾನು ಏನು ಮಾಡ್ತಾ ಇದ್ದೀನಿ ಏನು ಅಂತ ಅಂದ್ಬಿಟ್ಟು. ಆವಾಗ ನಮ್ಮ ಪ್ರತಿಭೆ ಇಮಿಡಿ ಆಗುತ್ತೆ. ಹ್ಮ್ ಹ್ಮ್ ಒಂದು ಹ್ಮ್. ಜೊತೆಗೆ ಅದರಲ್ಲಿ ಸಿಗುವಂಥ ಖುಷಿ ಹ್ಮ್. ಇನ್ಯಾವ ಸಿನಿಮಾ ಟಿ ವಿನಲ್ಲೂ ಸಿಗಲ್ಲ. ಎಲ್ಲ ಒಂದು ಕಡೆ ಬರೀ ಆಸೆಗೆ ಸೀಮಿತ ಮಾಡಿಬಿಟ್ರು ನನಗೆ ಅಂತ ಅನಿಸ್ತಾ ಸರ್ ಅನಿಸುತ್ತೆ. ಹ್ಮ್. ಏನು ಮಾಡೋದು ಅನಿವಾರ್ಯ. ತುಂಬ ಗಂಭೀರವಾದ ಪಾತ್ರ ಮಾಡಿದ್ದು ಉದಾಹರಣೆಗಳೇನು? ಸರ್ ಗಂಭೀರವಾದಂಥ ಪಾತ್ರ ಮಾಡಿದ್ದೀನಿ. ಮಿಸ್ಟರ್ ಎಕ್ಸ್ ಅಂತ ಅಂದ್ಬಿಟ್ಟು ಅಮರದೇವ್ ಒಂದು ಮಾಡಿಸಿದ್ರು ಹ್ಮ್ ಹ್ಮ್ ಡಿಟೆಕ್ಟಿವ್ ಆಗಿ. ಹ್ಮ್. ಆಮೇಲೆ ಈಗ ಒಂದು ಸಿನಿಮಾ ಹೇಳಬೇಕೋ ಬೇಡೋ ಗೊತ್ತಿಲ್ಲ, ನನ್ನ ಈ 450 ಸಿನಿಮಾಗಳಾದಮೇಲೆ, ಹ್ಮ್. 450-480 ಆಗಿರ್ಬೋದು, 300ವರೆಗೂ ಲೆಕ್ಕಾಟಿದ್ದೀನಿ. ಹ್ಮ್. ಸಿನಿಮಾಗಳಾದಮೇಲೆ ಈ ದೀರ್ಘ ನಿರಂತರವಾದಂಥ ಪ್ರಯಾಣದಲ್ಲಿ ಹ್ಮ್. ನಾನು ಭಾಳ ವರ್ಷಗಳಿಂದ ನಾನು ಒಂದು ಸಣ್ಣ ಪ್ರೊಡಕ್ಷನ್ ಮಾಡಬೇಕು, ಇಲ್ಲ ಡೈರೆಕ್ಷನ್ ಮಾಡಬೇಕು, ದುಡ್ಡು ಏನು ಮಾಡೋದು, ಅಷ್ಟು ದುಡ್ಡು ಹೆಂಗೆ ಸೇರಿಸೋದು, ಹ್ಮ್. ಹೆಂಗೆಲ್ಲ ಆಯಿತು. ಆಮೇಲೆ ದುಡ್ಡು ಹಾಕಿದ್ಮೇಲೆ ಅದು ವಾಪಸ್ಸಂತೂ ಬರಲ್ಲ. ಹೌದು. ಹ್ಮ್. ಭಾಳ ಹುಷಾರಾಗಿ. ಆಮೇಲೆ ನಾನು ಇಷ್ಟು ದುಡ್ಡು ಕಳೆದ್ಬಿಟ್ರೆ ಮನೆಯವ್ರು ಸುಮ್ಮನೆ ಇರ್ತಾರ ಹೌದು. ಅಂತ ಅನ್ನೋದೆಲ್ಲ ಯೋಚನೆಗಳಿತ್ತು. ಹ್ಮ್. ಆದರೂ ಕೂಡ ಈ ಸಬ್ಸಿಡಿ ಅನ್ನೋದು ಒಂದು ಬರುತ್ತೆ. ಇಲ್ಲ ಅಂತಂದ್ರೆ ಏನಾದರೂ ಯಾರಾದರೂ ಟಿ ವಿ ರೈಟ್ಸ್ ತೊಗೋತಾರೆ, ಇನ್ಯಾರು ಒ ಟಿ ಟಿ ಇರುತ್ತೆ, ಇನ್ನೇನೋ ಸಿನಿಮಾನೇ ಚೆನ್ನಾಗಿತ್ತು ಅಂತಂದರೆ ಅದನ್ನು ಮಾರಿಬಿಟ್ರೆ ನಾನು ಹಾಕಿ ದುಡ್ಡು ವಾಪಸ್ ಬರಲಿ, ಲಾಭ ಬೇಡ, ನಾನು ಸಿನಿಮಾ ಮಾಡಿದ್ದು ಒಂದು ತೃಪ್ತಿ ಸಿಗುತ್ತೆ ಅಂತ ಅನ್ನೋದೆಲ್ಲ ಯೋಚನೆ ಮಾಡ್ತಾ ಇದ್ದಾಗ ತುಂಬ ಜನಗಳನ್ನು ಕನ್ಸಲ್ಟ್ ಮಾಡಿದಾಗ ಪಿ ಶೇಷಾದ್ರಿ ಅವ್ರ ಹತ್ರ ನಾನು ಪಾರ್ಟ್ನರ್ ಪ್ರೊಡ್ಯೂಸರ್ ಆಗಿ ನನ್ನ ಮಿಸ್ಸಸ್ ಹೆಸರಲ್ಲಿ ಒಂದು ಸ್ವಲ್ಪ ದುಡ್ಡು ಹಾಕ್ತೆ. ಮೊದಲನೇ ಪಿಕ್ಚರ್ ಮುನ್ನೋಡಿ, 2ನೇ ಪಿಕ್ಚರು ಅತಿಥಿ. ಅದಾದಮೇಲೆ 3ನೇದಕ್ಕೆ ನಾನು ಯಾಕೋ ನಾನು ಒಂದು ಸೈಟ್ ತಗೊಳ್ಬೇಕು ಅಂತ ಅಂದ್ಬಿಟ್ಟು ಅನಿಸ್ತು. ಆಮೇಲೆ ಸೈಟ್ ತೊಗೊಂಡು ಮತ್ತು ಅವ್ರು ದುಡ್ಡು ಹಾಕಕ್ಕೆ ಹೋಗಿಲ್ಲ, ಬಿಟ್ಬಿಟ್ಟೆ ನಾನು. ಏನೋ ಪಾಪ ಯಾಕೆ ನಾನೇ ಬೇಡ ಶೇಷಾದ್ರಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ, ದೂರ ಆಗ್ಬಿಡಿದೆ. ಅದಾದಮೇಲೆ ನನಗೇನು ಅಂದರೆ ಸ್ವತಂತ್ರವಾಗಿ ಒಂದು ಪ್ರಾಜೆಕ್ಟ್ ಮಾಡಬೇಕು, ಇಲ್ಲಾಂದರೆ ಸೀರಿಯಲ್ ಪ್ರೊಡಕ್ಷನ್ ಮಾಡಬೇಕು ಅಂತೆಲ್ಲ ಆಯಿತು. ನಮ್ಮನ್ನು ಅದಕ್ಕೆ ನನಗೆ ಆ ದಾರಿ ಸಿಗಲಿಲ್ಲ. ಒಂದು ಏನೋ ಮುಕ್ತ ದಾರಿ ಸಿಗಲಿಲ್ಲ ನನಗೆ. ಬಿಗಿನಿಂಗಲ್ಲಿ ಸಿಕ್ಕಿತ್ತು, ಆವಾಗ ನಾವು ಗೌರ್ಮೆಂಟ್ ಅಫಿಷಿಯಲ್ ಅದರಿಂದ ಮಾಡೋಂಗಿಲ್ಲ ಅಂತ ಸುಮ್ಮನೆ ಆಗ್ಬಿಟ್ವಿ. ಆ ದಾರಿ ಸಿಕ್ಕಿದ್ರೆ ಇವತ್ತಿನ ದಿನ ನಾನು ಒಂದು ದೊಡ್ಡ ಪ್ರೊಡ್ಯೂಸರ್ ಆಗ್ತಿದ್ದೆ. ನಾನು ನಳಿನಿ ರಾಮಣ್ಣ ಅಂತನವರು ಕರೆದು ಕೇಳಿದ್ರು, ನೀವು ಪ್ರೊಡಕ್ಷನ್ ಕೊಡ್ತೀನಿ ಮಾಡಿ ಡೈರೆಕ್ಷನ್ ಮಾಡಿ ಕೊಡೋದು ಪ್ರಾರಂಭದಲ್ಲಿ. ಈಗ ಆಗಲ್ಲ, ಅದು ಮುಗಿದ ಕತೆ, ಮುಗಿದ ವಯಸ್ಸು. ಸೊ ಈಗ ಏನಾದರೂ ಮಾಡಿದ್ರೆ ಒಂದು ಪಿಕ್ಚರ್ ಮಾಡ್ಬೋದೇನೋ ನಾನು ಕೂಡಿಟ್ಟ ಹಣದಲ್ಲಿ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ. ಮನೆಯವರು ಒಪ್ಕೊಂಡ್ರು. ನನ್ನ ಮಗನೂ ಕೂಡ ರಂಗಾಯಣ ಮತ್ತು ಅಲ್ಲಿ ಸಂಚಾರಿ, ದೃಶ್ಯ ಮತ್ತು ಎಲ್ಲ ಕಡೆನೂ ನಾಟಕ ಮಾಡಿಕೊಂಡು, ಸಾಣೆಹಳ್ಳಿಲೂ ನಾಟಕ ಮಾಡಿಕೊಂಡು, ಸಾಣೆಹಳ್ಳಿಲೂ ಒಂದು ಸ್ವಲ್ಪ 3 ತಿಂಗಳು ಕೋರ್ಸ್ ತರಬೇತಿ. ಅದು ಬಿಟ್ಟರೆ ಸಾಫಲ್ಯ ಅಂತ ಒಂದು ತಂಡ ಮಾಡಿಕೊಂಡು ನಾವು ಪ್ರೊಡಕ್ಷನ್ಸ್ ಮಾಡಿಕೊಂಡು ಎಲ್ಲ ಮಾಡಿದ್ರಿಂದ ಏನಾದರೂ ನಮಗೆ ಸಪೋರ್ಟ್ ಸಿಗುತ್ತೆ ಅಂದ್ಬಿಟ್ಟು ನಾನು ಮನೇಲಿ ಹಿಂಗೆ ಕೇಳಿದಾಗ ನಮ್ಮ ಮನೆಯವರು ಹೌದು ಯಾರ್ಯಾರೋ ಬಂದರು, ಕೆಲವರು ಗೆಳೆಯರೆಲ್ಲ ಬಂದರು, ಪಿಕ್ಚರ್ ಮಾಡೋಣ ಅಂದರೆ ಯಾರು ಕತೆನೂ ಹೇಳಲ್ರು. ಕತೆ ಹಿಂಗೆ ಮಾಡ್ಬೋದು ಅಂತ ಒಂದು ಸ್ಪಷ್ಟವಾದಂಥ ಚಿತ್ರವನ್ನು ಕೊಡಲಿಲ್ಲ. ಒಂದು ಪ್ರೊಡಕ್ಷನ್ ಮಾಡೋಕ್ಕೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟು, ಕತೆ ಏನು ಮಾಡೋದು ನನಗೆ ಕಲ್ಪನೆ ಇದೆ, ಆದರೂ ಕೂಡ ನನ್ನ ಜೊತೆಗೆ ಯಾರಾದರೂ ಒಬ್ರು ಬೇಕಲ್ಲ ಅದನ್ನು ಮಾಡೋದಕ್ಕೆ. ನಮ್ಮ ಗೆಳೆಯರು ಒಬ್ಬರು ಸಿಕ್ಕರು, ಆಮೇಲೆ ಬರಹಗಾರರು ಸಿಕ್ಕರು, ಹರೀಶ್ ಅಂತ ಅಂದ್ಬಿಟ್ಟು. ಅವನು ಸಿನಿಮಾ ಮಾಡೋದಕ್ಕೆ ಕತೆನೂ ಚೆನ್ನಾಗಿದೆ ಅನ್ನಿಸ್ತು. ಇದು ನನ್ನ ಈ ಕತೆ ನಾನು ಮಾಡ್ಬೋದು ಅನ್ನಿಸ್ತು. ಒಂದು ಸಿನಿಮಾನ ಮನೆಯವರು
ಒಪ್ಪಿಗೆ ತೊಗೊಂಡು ಒಂದು ಸಿನಿಮಾನ ಈಗ ಮಾಡಿದ್ವಿ. ಚಿಕ್ಕವಾಗಿ ಮಾಡಿದ್ದೀನಿ ಅಂತ ಅನಿಸುತ್ತೆ. ಅದು ಬಂದ ಮೇಲೆ ಜನ ನೋಡಿದವ್ರು ಹೇಳಬೇಕು, ಗೆಳೆಯರು ನೋಡಿದವ್ರು ಹೇಳಬೇಕು ಎಷ್ಟು ಚೆನ್ನಾಗಿರುತ್ತೆ. ಮಾಡಿರ್ತೀವಿ. ಯಾಕಂದ್ರೆ ಇಷ್ಟು ವರ್ಷದ ಅನುಭವ, ಆ ಅನುಭವದ ಪಾಕ, ಅನುಭವದ ಸಾರ ನಿಮ್ಮ ನಿರ್ದೇಶನ. ಅದನ್ನೆಲ್ಲೂ ನಾನು ಎಲ್ಲೂ ಕೂಡ ನಾನು ಈಗ ನಾನು ಹೇಳಿಲ್ಲ ಬಹಿರಂಗವಾಗಿ. ಅದಕ್ಕೆ ಸಮಯ ಬಂದಾಗ ಅದಕ್ಕೆ ಅಂತ ಒಂದು ಕಾರ್ಯಕ್ರಮವನ್ನು ಮೀಸಲಾಗಿಟ್ಟು ಆ ಸಮಯದಲ್ಲಿ ಎಲ್ಲವನ್ನೂ ಪ್ರಸ್ತುತಪಡಿಸೋಣ ಅಂತ ನಾನು ಅದಕ್ಕಾಗಿ ಕಾಯ್ತಾ ಇದ್ದೀನಿ. ಅದೊಂದು ಗಳಿಗೆ ಬರಲಿ ಅಂತ. ಎಲ್ಲ ಕೆಲಸ ಮುಗಿದ್ಮೇಲೆ ಎಲ್ಲ ಸ್ನೇಹಿತರುಗಳಿಗೆ ಮತ್ತು ಇಡೀ ಮೀಡಿಯಾಗೆ ನಾನು ಹೇಳಬೇಕು ಅಂತ ನನಗೆ ಆಸೆ ಇದೆ. ನೋಡೋಣ, ನನ್ನ ಕಲ್ಪನೆಯಲ್ಲಿ ಒಂದು ಚಿತ್ರ ಒಳ್ಳೆ ರೀತಿಯಲ್ಲಿ ಮೂಡಿಬರುತ್ತೆ ಅಂತ ನನಗೆ ಆತ್ಮವಿಶ್ವಾಸ ಇದೆ. ಹೀಗೆ ಶೇಷಾದ್ರಿನ ಕೇಳಿದೆ ಸಿನಿಮಾ ಮಾಡೋಣ ಅಂತ. ಅವರು ನನಗೆ ಏನೋ ಇಷ್ಟು ಅಮೌಂಟಲ್ಲಿ ಮಾಡಬೇಕು ಅಂತ. ಅಷ್ಟು ಅಮೌಂಟಲ್ಲಿ ಆಗಲ್ಲ ಸುರೇಶ್, ತುಂಬ ಜಾಸ್ತಿ ಇದೆ, ಈಗೆಲ್ಲ ತುಂಬ ಕಷ್ಟ ಅದು ಅಂತಂದರು. ನನ್ನ ಕೈಲಿ ಶಕ್ತಿ ಇಲ್ಲ. ಇಲ್ಲ ನಾನು ಸ್ವತಂತ್ರವಾಗ್ಬಿಡ್ಬೇಕು. ಯಾಕೆಂತಂದರೆ ನಾನು ಕೂಡಿಟ್ಟ ಹಣ ನಮ್ಮನೆಯವರು ಒಪ್ಕೊಂಡಿದ್ದಾರೆ, ನನ್ನ ಎಲ್ಲ ಇಡೀ ತಂಡ ಒಪ್ಕೊಂಡಿದೆ ಮಾಡೋಣ ಅಂತ. ನೋಡು, ಪ್ರಾಮಾಣಿಕವಾಗಿ ಅದು ನಾನು ಹಾಕಿದ ದುಡ್ಡು ಲಾಸ್ ಆದರೆ ನಾನೊಬ್ಬರೇ ಅದಕ್ಕೆ ಹೊಣೆಗಾರ ಆಗ್ತೀನಿ. ನಾನು ಇನ್ಯಾರನ್ನೋ ಸೇರಿಸ್ಕೊಂಡು ದುಡ್ಡು ಹಾಕ್ಬಿಟ್ಟು ಅದು ಲಾಸ್ ಆಯಿತು ಅಂತಂದರೆ ಅವರೆಲ್ಲರೂ ನನ್ನನ್ನು ಬೈಯಕ್ಕೆ ಶುರು ಮಾಡ್ತಾರೆ. ಅವ್ರ ದುಡ್ಡನ್ನೆಲ್ಲ ಹಾಳು ಮಾಡೋದಕ್ಕೆ ನಾನು ಇಷ್ಟು ನನ್ನ ದುಡಿಮೆಯಲ್ಲಿ ಇಷ್ಟು ಅಂತ ಮೀಸಲಿಟ್ಟಿದ್ದೀನಿ ಸಿನಿಮಾ ಮಾಡೋದಕ್ಕೆ. ಅದು ಪ್ರೀತಿಯಿಂದ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇಷ್ಟು ಸಿನಿಮಾ ನನಗೆ ನನ್ನ ಪ್ರತಿಭೆಯ ಅನಾವರಣ ಆಗಿದೆ ಸಿನಿಮಾ ರಂಗದಲ್ಲಿ, ಟಿವಿನಲ್ಲಿ ಮತ್ತು ರಂಗಭೂಮಿಲಿ ಆಗಿದ್ದಕ್ಕೆ ನಾನು ರಂಗಭೂಮಿಲಿ ನಾನು ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ. ಈಗಾಗಲೇ 19 ಪ್ರೊಡಕ್ಷನ್ ಮಾಡಿದ್ದೀನಿ, ನನ್ನ ಕೈಯಿಂದ ದುಡ್ಡು ಹಾಕೊಂಡು ಮಾಡಿದ್ದೀನಿ. ಅದೆಲ್ಲ 19ರಲ್ಲಿ ಯಾವುದೂ ವಾಪಸ್ ಬರಲಿಲ್ಲ ದುಡ್ಡು, ಎಲ್ಲ ಒಂಚೂರು ಪಾರು ಬಂತು ಅಷ್ಟೇ. ದುಡ್ಡು ನನಗೊಂದು ತೃಪ್ತಿ ಇದೆ, ನಾನು ಮಾಡಿದ್ದೀನಿ. ರಂಗಭೂಮಿ ಸೇವೆ ಮಾಡಿದ್ದೀನಿ. ರಂಗಭೂಮಿನ ಜೀವಂತ ಕಲೆ ಉಳಿಸ್ಬೇಕು, ಬೆಳೆಸ್ಬೇಕು. ನಾನು ಖಂಡಿತ 100ಕ್ಕೆ 100 ಭಾಗ ನಾನು ಆತ್ಮಸಾಕ್ಷಿಯಾಗಿ ನಾನು ಹೇಳ್ತೀನಿ. ಬೇರೆ ಯಾರೋ ಇವನು ನನಗೆ ಈಗೆಲ್ಲ ಏನಂತಂದ್ರೆ ನಮ್ಮ ದೊಡ್ಡ ದೊಡ್ಡ ಸಂಘಟನೆಗಳು ಏನಂತಂದರೆ ನಾನೊಬ್ಬ ನಮ್ಮ ಸಂಘಟನೆಗೆ ನಮ್ಮ ಇನ್ನೊಂದು ತಂಡಕ್ಕೆ ಸ್ಪರ್ಧಿ ಆಗ್ಬಿಟ್ಟ ಅಂತ ಅನ್ನೋ ಥರ ನಾವು ಕೂಡ ಮಾತಾಡಿದ್ರು. ಅದೆಲ್ಲ ಮಾತಾಡಿದ್ದು ಇವನು ನಿನಗೆ ಆಗಬೇಕಾಗಿತ್ತು, ಒಬ್ಬ ನಟನಾಗಿ ನೀನು ಉಳಿಯೋಕ್ಕಾಗ್ತಿರಲ್ವಾ ಅಂತ ಕೂಡ ಮಾತಾಡಿದ್ರು, ಬೈದರು, ಎಲ್ಲ ಆಯಿತು. ಯಾರು ಅಂತ ಹೆಸರು ಹೇಳೋದು ಬೇಡ, ಅವರಿಗೆ ಗೊತ್ತಾಗುತ್ತೆ, ಇದ್ರ ಮೂಲಕ ಅವರಿಗೆ ಗೊತ್ತಾಗುತ್ತೆ ಹಿಂಗೆ ಮಾಡಿದೆ. ಆದರೆ ನಾನು ಚಾಲೆಂಜಾಗಿ ತೊಗೊಂಡು ನಾನು ಮಾಡಬೇಕು ಅಂತ ನನ್ನ ಮನೆ ಮೇಲೆ ಥಿಯೇಟ್ರ್ ಕಟ್ಟಿ ರಿಹರ್ಸಲ್ಸ್ ಮಾಡಿಸಿ ನನ್ನ ಫೇಸ್ ವ್ಯಾಲಿನಲ್ಲಿ ನನ್ನ ಹತ್ರ ಕಲಿಯಕ್ಕೆ ಬಂದಂಥ ಸುಮಾರು ಜನ 300 ಜನ ಹುಡುಗರು ಹುಡುಗಿರಿಗೆ, ಅದ್ರ ಎಲ್ಲ ಫ್ರೆಶರ್ಸು. ಈಗ ನಮ್ಮ ಸ್ನೇಹಿತರಂದ್ರು ಏನೋ ಟಿ ವಿ ಸೀರಿಯಲ್ ಇರೋ ಬರೋನ್ನ ಅವ್ರೇನು ಕರ್ಕೊಂಬಂದ್ಬಿಟ್ಟು ನಾಟಕ ಮಾಡಿಸ್ಬಿಟ್ಟೆ ಅಂತ. ಇಲ್ಲ, ಯಾರು ಸೀರಿಯಲ್ ಬಂದವರು ನಾನು ನಾಟಕ ಮಾಡಲಿಲ್ಲ. ಎಲ್ಲ ಹೊಸಬ್ರು ಹುಡುಗರು ರೆಡಿ ಮಾಡಿ ನಾಟಕ ಮಾಡಿದ್ವಿ. ಅವರು ಒಂದು ಪ್ಯಾಷನ್ ಅಂತ ಬಂದರು, ಹಾಗೆ ಹೋದರು. ಕೆಲವರು ಉಳ್ಕೊಳ್ತಾರೆ, ಕೆಲವರು ಹೋಗ್ತಾರೆ, ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾರೆ. ಇದು ಹೀಗೆ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಹಾಗಾಗಿ ಅದನ್ನೂ ಸೇವೆ ಮಾಡಿದ್ದೀನಿ, ಸಿನಿಮಾಗೂ ಸೇವೆ ಮಾಡ್ತಾಯಿದ್ದೀನಿ ನಾನು. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.